ಸರ್ ಇದು ಹಿಂಗೆ ಲವ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಾಗೆಲ್ಲ ಇದು ಮಾಡ್ಕೊಂಡು ಫೋನ್ಗಳಾಗ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಾ ಓದೋ ಮಗುನ ನಮಗೆ ಗೊತ್ತಿರಲಿಲ್ಲ. ಅವರು ನಾವು ನಮ್ಮೂರಲ್ಲಿ ನಮ್ಮ ತವ್ರ ಮನೆಯಲ್ಲಿ ಬಿಟ್ಟಿದ್ರು ನಮ್ಮ ಮಗುನ ಕರ್ಕೊಂಡೋಗಿ. ಏನೋ ಹಿಂಗೆ ಪ್ರಾಬ್ಲಮ್ ಆಗಿ ಬುದ್ಧಿ ಹೇಳಿ ಕರ್ಕೊಂಡೋಗಿ ಅಲ್ಲಿ ಬಿಟ್ರಿ. ಒಂದು ಸರಿ ಕರ್ಕೊಂಡೋಗಿದ್ದ ಇವನು, ಅವ್ರ ಮಾವನು ಗುಂಡೂರವನು ರತನ್ ಅಂತ ಹೇಳ್ಬಿಟ್ಟು ಅವನು ನಮ್ಗೆ ಕಾಲ್ ಮಾಡಿ ಹೇಳ್ದ, ಈ ಥರ ಇದ್ದಾರೆ ನಿಮ್ಮ ಮಗಳು ಬಂದು ಕರ್ಕೊಂಡೋಗಿ ಅಂತ ಹೇಳ್ದ. ಓ ಸರಿ ಅಂತ ಹೇಳ್ಬಿಟ್ಟು ನಮ್ಮವರು ನಾವಿಬ್ಬರು ಹೋಗಿದ್ವಿ, ಕರ್ಕೊಂಡು ಬಂದ್ವಿ. ಕರ್ಕೊಂಬಂದು ಬುದ್ಧಿ ಹೇಳಿ ಅವ್ರನ್ನೇ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ನಾನು ತವ್ರ ಮನೆಗೆ ಕಳಿಸಿದ್ದೆ. ಆ ತವ್ರ ಮನೆಯಿಂದ ಇವನು ತಿರ್ಗಾ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲೋಗಿ ಅಲ್ಲಿಂದ ಹುಡುಗಿನ ತಿರ್ತಿ ಕರ್ಕೊಂಡೋಗಿದ್ದ. ತಿರ್ತಿಯಿಂದ ನಾವು ನಮ್ಮ ತವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಜಾಲಲ್ಲಿ. ಅಲ್ಲಿ ನಾವು ಹೋಗಿ ಎಲ್ಲ ಇದು ಮಾಡಿಕೊಂಡು ಇವ್ರನ್ನ ಕೇಳ್ಕೊಂಡ್ವಿ, ಬಟ್ರಮ್ಮ ಬೇಡ ಇವೆಲ್ಲ ಸಾರ್ಥಕ ಅಲ್ಲ, ಇವು ಟೈಮ್ ಪಾಸ್ಗಳು ಇವೆಲ್ಲನೂ ಕರ್ಕೊಂಡು ಹೋದ್ರು ಯಾರು ಇದು ಮಾಡಲ್ಲ, ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೇಳಿದ್ವಿ. ಒಬ್ಬನ ಬಿಟ್ಟು ಒಬ್ರು ಇರಲ್ಲ, ನಾವಿಲ್ಲೇ ಸತ್ತೋಗ್ತೀವಿ, ನಾವು ದೂರ ಮಾಡಿದರೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ನಾವು ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ ಅಂತ. ಆ ಹುಡುಗಿನೂ ಕೇಳಿಲ್ಲ, ಆ ಹುಡುಗನೂ ಕೇಳಿಲ್ಲ. ಸರಿ ಪೊಲೀಸವರೆಲ್ಲ ಇದು ಮಾಡಿ ಸರಿ ಅವರು ಏನಿದ್ರೆ ಸತ್ಕೊಂಡ್ಲಿ, ಮದುವೆ ಮಾಡಿಕೊಟ್ಬಿಡು ಹೋಗ್ರಿ. ಗಾಡಿ ಓಡಿಸ್ತಾನೆ ಸರ್, ಟಾಟಾ ಎಸಿಯನ್ನು ಓಡಿಸ್ತಾ ಇದ್ದ. ಒಂದು ಹತ್ರ ಇಲ್ಲ ಸರ್, ಅವ್ರು ಒಂದು ಹತ್ರನೂ ಸಂಸಾರ ಮಾಡಿಲ್ಲ 2 ವರ್ಷದಿಂದನೂ. ನಮ್ಮ ಮನೆಯಾಗ ಬರೋದು ಅವ್ರ ಮಾವನವರು ಜಾಸ್ತಿ ಸಪೋರ್ಟ ಸರ್ ಅವ್ನಿಗೆ. ಅವ್ರ ಅಪ್ಪ ಅವ್ರ ಕುಟುಂಬದವ್ರು ಜಾಸ್ತಿ ಸಪೋರ್ಟ. ಅವರು ಹೇಳ್ತಾರಂತೆ ಯಾವಾಗಲೂ, ಅವನೇ ಹೇಳೋನಂತೆ, ನಮ್ಮ మావనుగన ఫోన్ ಮಾಡಿದ್ರು, ఆ బిడ్డని ఏమని చేసి వచ్చాయిరా, మేము ఉండాము, మేము చూసుకుంటాము. ఓ మామను ಎಮ್.ಎಲ್.ಎ ತಗ್ಪಿಯ ಚಿಂತಾಮಣಿನಾಗ, ಇನ್ನೊಬ್ಬ ಮಾವನು ಗುಂಡೂರಾಗ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಅಪ್ಪನು ತರಕಾರಿ ವ್ಯಾಪಾರ ಮಾಡ್ತಾನೆ. ಇವರೆಲ್ಲ ಸಪೋರ್ಟ ಮಾಡಿಕೊಂಡು ಅವ್ರು ಮಾತಾಡ್ಕೊಂಡು ಆ ಬಿಡ್ನ ఏమని చేసి వచ్చాయి, ಅವಳು ಕ್ಯಾಸ್ಟ್ ಬೇರೆದೆ, ಮಾ ಕ್ಯಾಸ್ಟ್ಲಾಕ್ ವದ್ದು ಅಂತೇಳಿ ಇದು ಮಾಡಿ ಎಲ್ಲ ಅವನ್ಕ ಧೈರ್ಯ ತುಂಬಿ ಆ ಥರ ಮಾಡಿದ್ದಾರೆ ಸರ್. ಅವ್ರ ಕುಟುಂಬ ಎಲ್ಲ ಸೇರ್ಕೊಂಡು ನಮ್ಗೆ ಅನ್ಯಾಯ ಮಾಡಿದ್ದು ಸರ್. ನಮ್ಮ ಮಗು ನಮ್ಗೆ ಬೇಕು ಸರ್. ಯಾರು ಸರ್? ನಮ್ಮ ಕಲ್ಪನೆ ಸರ್, ತಾಯಿ ಸರ್. ನಾನು ಶಿಕ್ಷೆ ಆಗ್ಬೇಕು ಸರ್. ಅವಳು ಇಲ್ಬೇಕು, ಅವ್ರು ಬದುಕು ಸರ್. ಅವ್ರಿದ್ದು ಏನು ಸರ್? ಮಗುನ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ನಾವು ಆ ಮಗುನ ಏನು ಮಾಡ್ಬೇಕು ಸರ್? ಯಾರಿದ್ದಾರೆ? ನನಗೆ ಇಬ್ಬರು ಹೆಣ್ಮಕ್ಳು ಸರ್, ಇಬ್ಬರು ಹೆಣ್ಮಕ್ಳೇ. ನನ್ನನ್ನು ಬೆಳಗ್ಗೆ ಮಾತಾಡೇ ಇಲ್ಲ ಮಗು. ಅವ್ರ ಅಪ್ಪನ ಮಾತ್ರ ಮಾತಾಡ್ಸಿ 100 ರೂಪಾಯಿ ಇಸ್ಕೊಂಡ್ಲಂತೆ. ಅಪ್ಪ ಸಾಯಂಕಾಲ ಬಂದು ಕೊಡ್ತೀನಿ ಕೊಡಪ್ಪ ಅಂತೇಳ್ಬಿಟ್ಟು. ಇವಾಗ ಆ ಮಗು ನಾನು ಏನು ಮಾಡಲಿ ಸರ್? ಇವಾಗ ನನ್ನ ಮಗು ಇಲ್ಲ, ಮಗು ನಾನು ಬಿಟ್ಬಿಟ್ಟಿದ್ರೆ ಅವಳು ಪಾಡ್ಕೊಂಡು ದುಡ್ಕೊಂಡು ಅವಳು ಮಗುನ ಸಾಕೊಂಡಲ್ಲ ಸರ್. ಇವಾಗ ನಮ್ಗೆ ಇಬ್ಬರು ಮಕ್ಕಳು ಯಾರೂ ಇಲ್ಲ ಸರ್. ಅದು ಇದ್ದಿದ್ದೇ 2 ಮಕ್ಕಳು. ನಮ್ಗೆ ನ್ಯಾಯ ಬೇಕು ಸರ್. ಅವ್ನ ಪ್ರಾಣದಲ್ಲಿ ಕುಡಿದು ನಮ್ಮ ಮಗು ಏನಾಗವಳು ಇವತ್ತು ಅವನ ಅದು ಆಗ್ಬೇಕು ಸರ್. ನಮ್ಮ ಕಣ್ಣು ಮುಂದೆನೇ ಆಗ್ಬೇಕು.